ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀನಿ. ಇವತ್ತು ಗೋಲ್ಡನ್ ಎಪಿಸೋಡ್ ಅಂತ ಅನ್ಕೋತಾ ಇದ್ದೀನಿ. ಗೋಲ್ಡ್ನ ನಿಲ್ಲಿಸ್ಬಿಡೋಣ ಒಂದು ಸ್ವಲ್ಪ ದಿವಸಕ್ಕೆ. ಓಕೆ ಸರ್, ತುಂಬಾ ಪ್ರಶ್ನೆಗಳು ಗೋಲ್ಡ್ ಅಲ್ಲೇ ಇದೆ ಸರ್. ಯಾಕೆಂತಂದ್ರೆ ಆ ಲೆವೆಲ್ಗೆ ಜನರಲ್ಲಿ ಒಂದು ಭಯ ಅನ್ನೋದಿದೆ. ನಿನ್ನೆ ಕೂಡ ಆ ಗೋಲ್ಡ್ ಬಗ್ಗೆ ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದೆ. ಸೊ ಇವಾಗ ಫಸ್ಟ್ ಪ್ರಶ್ನೆ, ಗೋಲ್ಡ್ ರೇಟ್ ಕಡಿಮೆ ಆಗುತ್ತಾ ಆಗಲ್ವಾ? ಗೋಲ್ಡ್ ರೇಟ್ ಕಡಿಮೆ ಆಗ್ತಾ ಇದೆ ಅನ್ನೋ ತರ ಏನಾದ್ರೂ ಒಂದು ನನ್ನ ಗೊತ್ತಿರೋರ್ದು ಆ ಥರ ಏನೂ ಅನ್ನಿಸ್ತಾ ಇಲ್ಲ. ಎಸ್, ಪ್ರಾಫಿಟ್ ಟೇಕಿಂಗಿಂದ ಒಂದು ಸ್ವಲ್ಪ ಒಂದು 200-300 ರೂಪಾಯಿ ಕಡಿಮೆ ಆಗ್ಬೋದು. ಆ 200-300ನ್ನ ನಾನೇನು ದುಡ್ದಾಗ ನೋಡಲ್ಲ. ಸೊ ಇವನ್ 700 ರೂಪಾಯಿ ಕೂಡ ಬೀಳ್ಬೋದು. ಆ 700 ರೂಪಾಯಿ ಫಾಲ್ ಕೂಡ ನನಗೆ ದೊಡ್ಡ ಫಾಲ್ ಅಂತ ಏನೂ ಅನ್ಸಲ್ಲ. ಸೊ 9500ನ ನೀವು ಒಂದು ಇದಾಗ ಹಾಕ್ಕೊಳ್ಳಿ, ಫುಲೋರ್ ಪ್ರೈಸ್ ಆಗಿ. ಸರ್ ಹೋದ್ ತಿಂಗಳು 8500 ಅಂತ ಅಂದ್ರಿ. ನಾನೇನ್ ಮಾಡ್ಲಿ ಸರ್? ತಿಂಗಳು 1000 ರೂಪಾಯಿ ಫ್ಲೋರ್ ಪ್ರೈಸ್ ಏರಿದ್ರೆ ನಾವ್ ಏನ್ ಸರ್ ಮಾಡೋದು? ಸ್ವಲ್ಪ ಕೂಡ ಗೋಲ್ಡ್ ತಗೊಳಕ್ ಆಗದೆ ಇರೋ ಸಿಚುವೇಶನ್ ಅಲ್ಲಿ ಇದೀವಿ ಅನ್ಸುತ್ತೆ. ಸೊ 95 to 10 ಒಳಗಡೆ ಇರುತ್ತೆ. ಓಕೆ ಸರ್, ಆಗಿದ್ರೆ ಈಗ ಮಿಡಲ್ ಕ್ಲಾಸ್ ಪೀಪಲ್ ತಗೊಳ್ಳೋದಕ್ಕೆ ಆಗಲ್ಲ. ಹಂಗಲ್ಲ ಏನಿಲ್ಲ, ಯಾಕಾಗಲ್ಲ? ಗೋಲ್ಡ್ ಎಫ್ರೆಡ್ ತಗೋಬೇಕು ಸರ್. ನಮ್ಗೆಲ್ಲ ಸೇವಿಂಗ್ ಮಾಡೋದೇ ಒಂದ್ ದೊಡ್ಡ ಕಷ್ಟ ಇದೆ ಸರ್. ಬೇಡ ಬಾಸ್, ಎಷ್ಟು ಸಂಬಳ ಇದ್ರೂ ಸೇರಿಸ್ಬೋದು. ಈಗ ನಮ್ಮ ಆಫೀಸಲ್ಲಿ ಒಬ್ರು ಕೆಲಸ ಮಾಡ್ತಾರೆ, ಕಾಪಾಲ್ ದೇವಸ್ಥಾನದಿಂದ ಬರ್ತಾರೆ. ಅವರು ಬೈಕಲ್ಲಿ ಬರ್ತಾರೆ, ಎನ್ಫೀಲ್ಡ್ ಬುಲೆಟ್ ಬೈಕಲ್ಲಿ ಬರ್ತಾರೆ. ಅವ್ರಿಗೆ ಹೋಗ್ಬಿಟ್ಟು ಬರೋದಕ್ಕೆ 1000 ರೂಪಾಯಿ ಖರ್ಚಾಗುತ್ತೆ ಇಲ್ಲಿಂದ ಅಲ್ಲಿಗೆ. 1.5 ಕಿಲೋಮೀಟರ್ ಹೋಗಿ ಬರಕ್ಕೆ 2 ಕಿಲೋಮೀಟರ್ ಅಂತಾನೆ ಇಟ್ಕೊ. ಫಸ್ಟ್ 2 ಕಿಲೋಮೀಟರ್ ನಡಿಬೇಕು. 4,000 ಮೀಟರು ನಡೆದ್ರೆ ಹಿಂದೆಗಡೆ ಆ ಕಡೆ ಒಂದು ರೂಟಿಂದ ನಡ್ಕೊಂಡು ಬಂದ್ಬಿಡ್ಬೋದು. ತುಂಬ ಸಲ ನಾನು ನಡೆದಿದ್ದೀನಿ. ಹಂಗಾಗಲ್ವಾ? ಸೈಕಲಲ್ಲಿ ತುಳ್ಕೊಂಡು ಬಂದ್ಬಿಡ್ಬೋದು ಇಲ್ವಾ? ಅದು ಆಗಲ್ವಾ? 21C ಇರ್ಕೊಂಡು ಬಂದ್ಬಿಡ್ಬೋದು. ಸರ್, ಇಷ್ಟು ಪಕ್ಕದಲ್ಲಿ ಇಟ್ಕೊಂಡು ನಾವು ಬಸ್ಸಲ್ಲಿ ಬಂದ್ವಿ ಅಂತಂದ್ರೆ ಅದಕ್ಕೆ ಸೈಕಲ್ ಅಲ್ಲಿ ಬಂದ್ಬಿಡೋದ್ರೆ ಎಷ್ಟು ಸರ್? ಏನ್ ಸೈಕಲ್ ನಡ್ಕೊಂಬಂದ್ರಿ ಅಂತಂದ್ರೆ ತಿಂಗ್ಳಿಗೆ 1000 ರೂಪಾಯಿ ನಿಮ್ಗೆ ಲಾಭ ಅಲ್ವಾ? ಓಕೆ, ಅದನ್ನ ಗೋಲ್ಡ್ ಬೀಸಾ ತಗೊಳ್ಳಿ ಅಂತೀರಾ? ಹೌದು. ಈ ಬುಲೆಟ್ ಅಲ್ಲಿ ಬಂದಲ್ಲ, ಏನಾಯ್ತು? ಅದ್ ಬೆಲೆಗೆಲ್ಲ ಹೋದ್ರೆ ತುಂಬಾ ನೋವಾಗುತ್ತೆ ಸರ್. ತಗೊಂಡ್ಬಿಟ್ಟೆ ಸರ್ ಗೊತ್ತಿಲ್ದಂಗೆ. ಅದಕ್ಕೆ ಇವತ್ತು ಮೇಂಟೈನ್ ಮಾಡಕ್ ಆಗ್ತಿಲ್ವಲ್ಲ ಅಂತ ಅಳೋದು ಒಂದ್ ಸೈಡ್ ಅಲ್ಲಿ. ಇದರಲ್ಲಿ ಬೇರೆ E20 ಪೆಟ್ರೋಲ್ ಬೇರೆ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಎಥನಾಲ್ ನ ಮಿಕ್ಸ್ ಮಾಡ್ಬಿಟ್ಬಿಟ್ಟು ಅದು ಇಂಜಿನ್ ಹಾಳು ಮಾಡುತ್ತೆ, ಕಾರ್ಪೊರೇಟ್ ಹಾಳು ಮಾಡುತ್ತೆ ಅಂತ ಎಲ್ರು ಭಯ ಪಡಿಸ್ತಾ ಇದ್ದಾರೆ. ಗೊತ್ತಿಲ್ಲ, ನಿಮ್ಮಿಂದನೂ ಸೇರ್ಸೋದಕ್ಕಾಗುತ್ತೆ. ಸೊ ಈ ಎನ್ಫೀಲ್ಡ್ EMI ಕಟ್ಟಿರ್ತೀರಾ? ನಡೀತಾ ಇದೆ ಸರ್. ಹೌದು ಸರ್. ಆ ಎನ್ಫೀಲ್ಡ್ EMIನ ನೀವು ಗೋಲ್ಡಾಗಿ ತೊಗೊಂಡಿದ್ರಿ ಅಂತಂದರೆ, ಇಲ್ಲ ಅಂತಂದರೆ ಎನ್ಫೀಲ್ಡ್ ಸ್ಟಾಕಾಗೆ ತೊಗೊಂಡಿದ್ರಿ ಅಂದರೆ ಸೇವಿಂಗ್ಸ್ ಮಾಡೋದಕ್ಕೆ ದಾರಿ ಇಲ್ಲ ಅಂತ ಹೇಳಬೇಡಿ. ಡೆಫಿನೆಟಾಗಿ ದಾರಿ ಇದೆ. ಸ್ವಲ್ಪ ನಾವೀಗ ಏನೇ ಕಷ್ಟಪಡ್ತಾ ಇದ್ರೂ ಒಂದು ಸ್ವಲ್ಪ ಆ ಖರ್ಚನ್ನ ಕಡಿಮೆ ಮಾಡ್ಕೊಂಡ್ವಿ ಅಂತ ಅಂದರೆ ನಾವು ಕೂಡ ಉಳಿತಾಯ ಮಾಡ್ಬೋದು. ಓಕೆ ಸರ್, ಫೈನ್. ಮುಂದಿನ ಪ್ರಶ್ನೆ, ನನ್ನ ಕೈಯಲ್ಲಿ ಇರುವಂತ ಎಲ್ಲ ಪೋರ್ಟ್ಫೋಲಿಯೋನು ಮಾರ್ಬಿಟ್ಟು ಹಿಂಗೂ ಈ ಗೋಲ್ಡ್ ರೇಟು ಸಿಕ್ಕಾಪಟ್ಟೆ ಏರ್ತಾ ಇದೆ, ಸುಮ್ಮನೆ ಮಾತಾಡ್ದಂಗೆ ಎಲ್ಲದರೆಲ್ಲ ಮಾರ್ಬಿಟ್ಟು ನಾವು ಗೋಲ್ಡ್ ತಗೊಂಡ್ಬಿಡ್ಲಾ ಅಂತ ಕೇಳ್ತಾ ಇದ್ದಾರೆ. ಗೋಲ್ಡ್ ಬೆಲೆ ಏನಿತ್ತು ಅಂತ ನೋಡು ಸರ್. ಲಾಸ್ಟ್ ಇಯರ್ ಗೋಲ್ಡ್ ಬೆಲೆ 21 ಸೆಪ್ಟೆಂಬರ್ ಅಲ್ಲಿ 4,456 ರೂಪಾಯಿ ಸರ್. ಈಗ 4 ವರ್ಷದಲ್ಲಿ 5 ಪಟ್ಟು ಜಾಸ್ತಿ. 2022 ಸೆಪ್ಟೆಂಬರ್ ಅಲ್ಲಿ 4,710 ರೂಪಾಯಿ, 100 ರೂಪಾಯಿ ಇನ್ಕ್ರೀಸ್ ಆಗಿದೆ ಸರ್. 2023 ಸೆಪ್ಟೆಂಬರ್ ಅಲ್ಲಿ 5,535 ರೂಪಾಯಿ, 800 ರೂಪಾಯಿ ಇನ್ಕ್ರೀಸ್ ಆಗಿದೆ ಸರ್ ಒಂದು ವರ್ಷಕ್ಕೆ. 2024 ಸೆಪ್ಟೆಂಬರ್ ಅಲ್ಲಿ 6,670 ರೂಪಾಯಿ, ಅದು 1,100 ರೂಪಾಯಿ ಜಾಸ್ತಿ ಆಗಿದೆ. 2025 ಸೆಪ್ಟೆಂಬರ್ ಅಲ್ಲಿ 10,220 ರೂಪಾಯಿ, ಇವತ್ತಿನ ಡೇಟ್ಗೆ 4,000 ರೂಪಾಯಿ ಇನ್ಕ್ರೀಸ್ ಆಗಿದೆ ಸರ್. ಇರ್ಬೋದಿತ್ತಲ್ಲ, ತಾನು ಬಂದು ಅದಕ್ಕಿಂತ ಮುಂಚೆಯಿಂದಾನೇ ಹೇಳ್ತಾ ಇದ್ದೀನಿ. ಸಾವರಿನ್ ಗೋಲ್ಡ್ ಬಾಂಡ್ ಯಾವತ್ತು ಲಾಂಚ್ ಮಾಡಿದ್ರು ಅಂತ ನೋಡಿ, ಅವತ್ತೇನು ಡೇಟ್ ಅಂತ ನೋಡಿ ಹೇಳಿ. ನವೆಂಬರ್ 2015 ಸರ್. ಆವಾಗಿಂದ ನಾನು ಹೇಳ್ತಾ ಇದ್ದೀನಿ. ಏನು ರೇಟ್ ಇತ್ತವಾಗ? ನವೆಂಬರ್ 2015 ಅಲ್ಲಿ ಒಂದು 3,000 ರೇಂಜ್ ಅಲ್ಲಿ ಇದ್ದಿರುತ್ತೆ ಸರ್. ಕರೆಕ್ಟ್ ಆಗಿ ಹೇಳಿ. 2,509 ರೂಪಾಯಿ ಸರ್. ನವೆಂಬರ್ ತಿಂಗಳು 2ನೇ ತಾರೀಕು 2,500 ಅಂತ ರೌಂಡ್ ಆಗಿ ಇಟ್ಕೊಳ್ಳೋಣ ಸರ್. 2,500 ರೂಪಾಯಿ ಅಂತ ಇಟ್ಕೋಬಹುದು. ಹೇ ಬಾಸ್ ಇದ್ರಲ್ಲ, ಅವ್ರ ಶೋನನ್ನೇ ನಾನು ಮಾತಾಡಿದ್ದೆ. ಇನ್ನೊಬ್ರು ಫ್ರೆಂಡ್, ಒಬ್ರು ಸ್ಟಾಕ್ ಬ್ರೋಕರ್ ಜೊತೆಯಲ್ಲಿದ್ರು ಫ್ರೆಂಡು. 10,000 ರೂಪಾಯಿಗೆ ಹೋಗುತ್ತೆ ಅಂತ ಹೇಳಿದ್ದೆ, ಹೋಗೋದೇ ಇಲ್ಲ ಅಂತ ನೀವ್ ಹೇಳಿದ್ರಿ. ಈಗ ಏನಾಯ್ತು? ಆದ್ರೆ ಒಂದು ವಿಷಯ ನನ್ಗೆ ಅರ್ಥ ಆಯ್ತು ಸರ್. ಗೋಲ್ಡ್ ಬಗ್ಗೆ ನೀನ್ ಕೇಳ್ಬೇಡ ಅಂತ ಹೇಳ್ದಾಗ್ಲೇ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟೆ. ಓಕೆ ಸರ್. ಆಮೇಲೆ ಇದು ನಾಟ್ಕೋ ಒಂದು 5 ವರ್ಷ ವೇಟ್ ಮಾಡಿ. 5 ವರ್ಷ
ಇವತ್ತೇ ಸರ್ ಎಲ್ಲದಕ್ಕೂ ನೀವು ಒಂದು ಟೈಮ್ ಲೈನ್ ಹೇಳ್ತಾ ಇದ್ದೀರಾ, ರಿಲೀಮೈಸ್. ಓಕೆ ಸರ್, ಇದೇ ನಮ್ಮ ಒಂದು ಈ ಲಿಸ್ಟ್ ಅಲ್ಲಿ ಇರುವಂತದ್ದು. ಆಮೇಲೆ ಈ ತೇಜಸ್ ನೆಟ್ವರ್ಕ್, ನಾನ್ ತೇಜಸ್ ನೆಟ್ವರ್ಕ್ ನ ಫಾಲೋ ಮಾಡೋದಿಲ್ಲ. ಓಕೆ, ಇದು ಇದರಲ್ಲಿ ಕೇಳಿದ್ರು ಅದಕ್ಕೋಸ್ಕರ ಹೇಳ್ದೆ, ನನಗೆ ಗೊತ್ತಿಲ್ಲ, ನಾನು ಅದನ್ನ ಫಾಲೋ ಮಾಡೋದಿಲ್ಲ. ಓಕೆ ಸರ್, ಇದೆಲ್ಲ ಬೇಸಿಕ್ ಆಗಿ ಕೇಳಿದಂತಹ ಪ್ರಶ್ನೆಗಳು ಸರ್. ಮಧುರೈನಲ್ಲಿ ನಿಮ್ಮ ಫ್ರೆಂಡು ವರದರಾಜನ್ ಒಂದೆರಡು ಪ್ರಶ್ನೆಗಳನ್ನ ಕೇಳಿದ್ರು. ನಿಮ್ಮ ಸ್ಟೈಲ್ ನ ನಾವು ಒಂದು 75% ಫಾಲೋ ಮಾಡ್ತಾ ಇದ್ದೀವಿ, ಒಂದು 25% ನಮ್ಮ ಲೆವೆಲ್ಗೆ ನೀವು ಇಳಿದು ಬಂದು ರಿಸ್ಕಿ ಆದಂತಹ ಸ್ಟಾಕ್ಸ್ ನ ಹೇಳಿ. ನಮ್ಮ ಸ್ಟೈಲ್ಗೆ ನೀವು ಒಂಚೂರು ಇಳಿದು ಬಂದು ನಮ್ಗೊಂದ್ ಸ್ವಲ್ಪ ಸ್ಟಾಕ್ಸ್ ಬಗ್ಗೆ ಹೇಳಿ. ನನ್ ಸ್ಟೈಲ್ ಈ ಸ್ಟೈಲೇನೆ, ನನ್ನಿಂದ ಸ್ಟೈಲ್ನೆಲ್ಲ ಬದಲಾಯಿಸಕ್ ಆಗಲ್ಲ. ಇಲ್ಲ ಸರ್, ನಿಮ್ಮ ಸ್ಟೈಲ್ ನ ನಾವು ಒಂದು 75% ಫಾಲೋ ಮಾಡ್ತಾ ಇದ್ದೀವಿ, ನಮ್ಮ ಸ್ಟೈಲ್ಗೆ ಒಂದು 25% ಹೇಳ್ತಾ ಇದೀನಿ, ಅದು ನನ್ ಬ್ರೈನಲ್ಲೇ ಇಲ್ಲ. ಓಕೆ, ರಿಸ್ಕ್ ಅನ್ನೋದ್ರ ಬಗ್ಗೆ ನಾನು ನೋಡೋದೇ ಇಲ್ಲ. ಸೊ ನಾನು ಸುಮ್ಮನೆ ಹಿಂಗೆ ಬ್ಯಾಟ್ ಎಲ್ಲ ಬೀಸೋದೇ ಇಲ್ಲ, ಅದರಿಂದ ಎಸ್ಪೆಷಲಿ ಇದ್ರಲ್ಲಿ ಬೀಸೋದೇ ಇಲ್ಲ. ಸೊ ರಿಸ್ಕ್ ಅಂತ ಅನ್ನೋದು ಈಗ ನದಿಯಲ್ಲಿ ಹಾಕಿದ್ರು ಅಳ್ದ್ಬಿಟ್ಟು ಹಾಕು ಅನ್ನೋ ತರಾನೇ ಸರ್. ಹೌದು, ಅದು ನನ್ನ ಮೆಂಟಾಲಿಟಿ. ಇನ್ನೊಂದು ಪ್ರಶ್ನೆ ಕೂಡ ಅವರು ಕೇಳಿದ್ರು ಸರ್, ಬಂದ್ರೆ ಬೆಟ್ಟ ಹೋದ್ರೆ ಹೋಯ್ತು ಅನ್ನೋ ತರ ಯಾವ್ದೋ ಆದ್ರೆ ಒಂದು ಸ್ಟಾಕ್ಸ್. ಎಲ್ಲಾನು ನಾನು ಹೇಳೋ ಸ್ಟಾಕ್ಸ್ ಎಲ್ಲ ಹಂಗೆ. ಅಯ್ಯಯ್ಯೋ, ಹೌದು ಸರ್ ಏನ್ ಸರ್ ಟಕ್ಕಂತ ಹಿಂಗೆ ಹೇಳ್ಬಿಟ್ರಿ. ದಾರ ಕಟ್ಟಿ ಎಳಿತೀವಿ, ಬಂದ್ರೆ ಬೆಟ್ಟ, ಹೋದ್ರೆ ದುಡ್ಡು ಅಷ್ಟೇ ತಾನೇ. ಅದರಿಂದಲೇ ತಾನೇ ನಿಮ್ಗೆ ಟಿಫನ್ ಕಾಫಿ ರೇಂಜ್ ಅಲ್ಲಿ ಹಾಕಿ ಅಂತ ಹೇಳೋದು. ಓಕೆ, ಯಾಕೆ ನಿಮ್ಗೆ ಟಿಫನ್ ಕಾಫಿ ಅಂತ ಹೇಳಿ ಹೋದ್ರೆ ನಿಮ್ಗೇನು ನೋವಾಗಲ್ಲ. ಅವತ್ತು ವುಡ್ಲ್ಯಾಂಡ್ಸ್ ಅಲ್ಲಿ ಗೋಂಡ ಎಷ್ಟು ತಿಂದ್ವಿ ನೆನ್ಪಿದ್ಯಾ? ಅದು ವಿನೋದ್ ಸರ್ ಹೀಲ್ ಹಾಕಿ ಬರಿಂದಲ್ಲ ನೆನಪಿದೆ. ನೆನಪಿರಲ್ಲ. ಸರಿ, ಹೋದ ವಾರ ಊರಿಗೆ ಹೋಗ್ಬಿಟ್ಟು ಬಂದೆ. ಹೋಗ್ಬೇಕಾದ್ರೆ ಎಲ್ಲಾರು ಟಿಫನ್ ತಿಂದಿರ್ತೀಯ, ಇಲ್ಲಾಂದ್ರೆ ಟ್ರೈನಲ್ಲೆಲ್ಲಾದ್ರು. ಎಷ್ಟು ದುಡ್ಡು ಕೊಟ್ಟೆ ಅಂತ ನೆನ್ಪಿದ್ಯಾ? ಇಲ್ಲ ಇಲ್ಲ ಅದೇ ಸರ್, ತರನ ಇದನ್ನು, ಅದನ್ನ ನಾನು ಹೇಳುವಂಥದ್ದು. ಕಟ್ಟಿ ಎಳಿತಾ ಇದೀವಿ, ಬಂದ್ರೆ ಬೆಟ್ಟ, ಹೋದ್ರೆ ದಾರ. ಆಹಾ, ನೀವು ಟಿಫನ್ ಕಾಫಿ ರೇಂಜ್ ಅಲ್ಲಿ ತಗೋ ಅಂತ ಹೇಳೋದ್ರ ಹಿಂದೆ ಇಷ್ಟು ದೊಡ್ಡ ವಿಷಯ ಇದೆ ಅಂತ ಅನ್ನೋದು ಗೊತ್ತಾಗ್ಲಿಲ್ವಲ್ಲ. ತಾನೇ. ಕರೆಕ್ಟ್ ಸರ್, ನಾವು ITC ನೆಲ್ಲ ಬೆಟ್ಟ ತರ ನಂಬ್ಕೊಂಡಿದೀವಿ. ನಾನು ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲ ಹೇಳ್ತಾ ಇದ್ದೀನಿ, ಒಂದು ಜನಧನ ಹೇಳ್ತಾ ಇದ್ದೀನಿ. ಹೇಳಿದ್ರೆ ಬಂದ್ರೆ ಬೆಟ್ಟ, ಹೋದ್ರೆ ದಾರ. ಬೆಟ್ಟ ಬರೋದಕ್ಕೆ ಒಳ್ಳೆ ಚಾನ್ಸಸ್ ಇದೆ. ಓಕೆ, ಸೊ ನಿಮಗೆ ಹೇಗೆ ಬೆಲೆ ಸೆಟ್ ಆಗುತ್ತೆ ಅದ್ರ ಪ್ರಕಾರ ನೀವು ಮೂವ್ ಮಾಡೋದೇನೆ. ಓಕೆ ಸರ್. ಸರ್, ಗೋಲ್ಡ್ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಇವತ್ತು ಕೇಳ್ಬಿಡ್ತೀನಿ, ಮಿಕ್ಕಿ ಪ್ರಶ್ನೆಗಳನ್ನ ನಾಳೆ ಕೇಳ್ತೀನಿ. ಯಾಕೆ ಅಂತಂದ್ರೆ ಗೋಲ್ಡ್ ಪ್ರೈಸ್ ಏತಾನೇ ಇರುವಂತ ಸಿಚುವೇಶನ್ ಅಲ್ಲಿ ಎಲ್ಲಾರು ಲಿಟ್ರಲ್ ಆಗಿ ಒಂದು ಪ್ಯಾನಿಕ್, ಭಯ ಸರ್. ಇವತ್ತು ಮಿಡಲ್ ಕ್ಲಾಸ್ ಇಂದ 1 ಗ್ರಾಮ್ ಗೋಲ್ಡ್ ನ ತಗೊಳ್ಳೋದಕ್ ಆಗಲ್ಲ. ಯಾಕೆಂತಂದ್ರೆ ನಾನು ಮೊನ್ನೆ ಒಂದು ಒಡವೆಗೆ ಹೋಗಿ ನೋಡಿ ಬಂದೆ ಏನ್ ರೇಟ್ ಬರ್ತಾ ಇದೆ ಅಂತ. 1 ಗ್ರಾಮ್ ಚೈನೋ ಏನೋ ತಗೋಬೇಕು ಅಂತ ಅಂದ್ರೆ 13,500 ರೂಪಾಯಿ. ನಾವೇನೋ 10,200 ಅಂತ ನಂಬರ್ ಅಲ್ಲಿ ಮಾತಾಡ್ತಾ ಇದೀವಿ ಸರ್. ಅದೇ ಒಡವೆ ಅಂಗಡಿಗೆ ಹೋಗಿ ತಗೊಳ್ಳೋವಾಗ 13,400 13,500 ಇಲ್ದಂಗೆ ಬೇಸ್ಟೇಜ್ ಕೂಲಿ ಎಲ್ಲ ಸೇರಿ 1 ಗ್ರಾಮ್ ಗೋಲ್ಡ್ ತಗೊಳ್ಬೇಕಾಗಲ್ಲ ಸರ್. 13,000 ರೂಪಾಯಿ ಕೊಟ್ಟು ಒಬ್ಬ ಕಾಮನ್ ಮ್ಯಾನ್ ದಿಸ್ಲೆಸ್ ಫ್ಯಾಮಿಲಿನಲ್ಲಿ ಗೋಲ್ಡ್ ತಗೊಳ್ಳೋದು ಇವತ್ತು ತುಂಬಾನೇ ಕಷ್ಟ ಇದೆ. ಅದರಿಂದ ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಇಲ್ಲಿ ನಿಮ್ಮ ಗೈಡೆನ್ಸ್ ಬೇಕು. ಯಾಕೆ ಪ್ಯಾನಿಕ್ ಆಗ್ಬೇಕು? ನೀವ್ ತಗೊಳ್ಳೋದಕ್ಕೆ ಹೇಳಿದ್ರಿ, ಈಗ ಏರ್ಬಿಡ್ತು. ನಾನು ಅದನ್ನೇ ಪ್ಯಾಮೆ ಹೇಳಿದ್ದು ಇರುತ್ತೆ ಅಂತ ಹೇಳ್ದೆ, ನೀವು ತಗೊಂಡಿಲ್ಲ. ಈಗ ಏರ್ಬಿಟ್ಟಿದೆ, ನಾನೇನ್ ಮಾಡಕ್ಕಾಗತ್ತೆ? ನೀವು ತಗೊಳಕ್ ಕೇಳಿದ್ರಿ, ನಾವು ತಗೊಂಡಿಲ್ಲ, ನಾವು ಬಿಟ್ಬಿಟ್ರಿ. ತಪ್ಪಾಗೋಯ್ತು, ನಡೆದೋಯ್ತು. ನಮ್ಮಿಂದ ತಗೊಳ್ಳೋಂತ ಸಿಚುವೇಶನ್ ಅಲ್ಲಿ ನಾವಿಲ್ಲ ಸರ್. ಅವಾಗ್ಲೇ ನಮ್ಮಿಂದ ತಗೊಳ್ಳೋದಕ್ ಆಗಿಲ್ಲ ಅಂತಂದ್ರೆ ಇವಾಗ ಹಿಂಗ್ ನಮ್ಮಿಂದ ತಗೊಳಕ್ ಆಗುತ್ತೆ ಅನ್ನೋ ಅಂತ ಭಯ ಇದೆ. ನಿಮ್ಗೆ ಡಿಸಿಪ್ಲಿನ್ ಇಲ್ಲ. ನನ್ಗೆ ಒಂದು 4 ವರ್ಷದಿಂದ ಡೈಲಿ ಬೆಳಗ್ಗೆ ಎಕ್ಸಸೈಸ್ ಮಾಡಿಸೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. 4 ವರ್ಷ ಆಗ್ತಾ ಇದೆ. ನಿಮ್ಮೆಲ್ರಿಗೂ ದಿನೇಶ್ ಗೊತ್ತು. ದಿನೇಶ್ ಗೊತ್ತು. ಬೆಳಗ್ಗೆನೆ ಬಂದ್ಬಿಡ್ತಾನೆ. 6 ಗಂಟೆಗೆ 5:45ಗೆ ಬಂದು ಬೆಲ್ ಹೊಡೆದ್ಬಿಡ್ತಾನೆ. ಇದೇ ಟೈಮ್ ಹೋಗಿಲ್ಲ ಅಂತ ಅಂದಾಗೆಲ್ಲ 1 ಗಂಟೆ ಅವನ ಜೊತೆ ನಿಲ್ಬೇಕಾಗತ್ತೆ. ಆ 1 ಗಂಟೆ ಅವನ ಜೊತೆ ನಿಂತು ಮಾತಾಡಿ ಅವನಿಗೆ ನಾನು ಗೋಲ್ಡ್ ತಗೊಳ್ಳೋ ಹಾಗೆ ಮಾಡಿದೆ. ಇವಾಗ ನನ್ನ ವಯಸ್ಸು 57, 4 ವರ್ಷದಿಂದ ಮಾಡ್ತಾ ಇದ್ದಾನೆ. 4 ವರ್ಷದಲ್ಲಿ ಅವ್ನು 400 ಗ್ರಾಮ್ ಸೇರಿಸ್ಬಿಟ್ಟ. ಕೊನೆಯದಾಗಿ 10 ಗ್ರಾಮು 8,500 ತಗೊಂಡ. ಆ್ಯಡ್ ಮಾಡ್ತಾ ಇದ್ದೀನಿ ಸರ್ ನಾನು ತಗೊಂಡೆ ಅಂತ. 400 ಗ್ರಾಮ್ ಸೇರಿಸಿದ್ನಲ್ಲ ಅವನು ಹೆಂಗೆ ಸೇರಿಸ್ದ? 3,500 ರೂಪಾಯಿನಲ್ಲಿ ಶುರು ಮಾಡ್ದ ಅನ್ಸುತ್ತೆ. 4 ವರ್ಷಕ್ಕಿಂತ ಜಾಸ್ತಿನೇ ಆಗ್ತಾ ಇದೆ. ಸೊ ನಾನು ಹೇಳೋವಾಗಲೇ ಅವನ ಹತ್ರ ಒಂದು 50-60 ಗ್ರಾಮ್ ಇದ್ದಿರುತ್ತೆ. ಒಂದು 80 ಗ್ರಾಮು 100 ಗ್ರಾಮು ಏನೋ ಇತ್ತು ಅವನ ಹತ್ರ. ಅಲ್ಲಿಂದ ಶುರು ಮಾಡಿ ಒಂದು 300 ಗ್ರಾಮ್ ಅಷ್ಟು ಸೇರಿಸಿದ್ದಾನೆ. ಓಕೆ ಸರ್. ಬರೀ ನನಗೆ ನನ್ನ ಥರ ಒಂದು 10 ಜನಕ್ಕೆ ಅವನು ಎಕ್ಸಸೈಸ್ ಹೇಳ್ಕೊಡ್ತಾನೆ ಅಷ್ಟೇನೆ. ರೈಟ್ ಸರ್, ನಾವು ಬಿಟ್ಬಿಟ್ಟು. ಸರಿ, ಓಕೆ ಸರ್. ನೆಕ್ಸ್ಟ್ ಪ್ರಶ್ನೆಗೆ ಬರ್ತೀನಿ.
ಈಗ ಅವನಿಂದ ಸೇರ್ಸಕ್ಕಾಗುತ್ತೆ ಅಂತಂದ್ರೆ ಎಲ್ಲರಿಂದಲೂ ಸೇರ್ಸಕ್ಕಾಗುತ್ತೆ. ಅದೇ ನಾವ್ ಮಾಡ್ದಂಗ್ ಬಿಟ್ಬಿಟ್ವಿ ಈಗ ಸರ್. ಅವನು ಇನ್ನೊಬ್ಬ ಹೇಳಿದ್ನಲ್ಲ ಅದೇ ತರಾನೇ ಈ ಪಟಾಣಿ ಮಿಷನ್ ಅಲ್ಲಿ ಮಾಡ್ತೋಂತ ಒಬ್ಬ ವ್ಯಕ್ತಿ ಅವ್ರ ಮಗ ಇಷ್ಟೊಂದು ಸಕ್ಸಸ್ ಆಗ್ತಾನೆ ಅಂತಂದ್ರೆ ಇದು ನಿಮ್ಮಿಂದ ಕೂಡ ಆಗುತ್ತೆ. ಓನ್ಲಿ ಥಿಂಗ್ ನಿಮ್ಮ ಹತ್ರ ಡಿಸಿಪ್ಲಿನ್ ಇಲ್ಲ. ಈ ಜಿಮ್ ಮಾಸ್ಟರ್ಗೆ ಇರುವಂತ ಡಿಸಿಪ್ಲಿನ್ ನಮ್ಗೆ ಜಿಮ್ ಇಲ್ಲ ಸರ್. ಮಾಸ್ಟರ್ಗೆ ಡಿಸಿಪ್ಲಿನೇ ಮುಖ್ಯ ಅಲ್ವಾ? ಆ ಡಿಸಿಪ್ಲಿನ್ ಅಲ್ಲಿ ಅವ್ರು ತಗೊಂಡ್ಬಿಟ್ರು, ನಾವು ಬಿಟ್ಬಿಟ್ವಿ. ನಾವು ಡಿಸಿಪ್ಲಿನ್ ಇದ್ದಿದ್ರೆ ನಾವು ಇಷ್ಟೊತ್ತಿಗೆ ಬಾಡಿ ಎಲ್ಲ ಫಿಟ್ ಆಗಿ ಇಟ್ಕೊಂಡು ಎಲ್ಲಾನು ತಗೊಂಡಿರ್ತಿದ್ವಿ. ನಾನು ಟ್ರೈ ಮಾಡ್ತಾ ಇದ್ದೀನಿ ಅದನ್ನ ಬಿಡು. ಸರ್ ನೀವ್ ಅದನ್ನ ಹೇಳ್ಬೇಡಿ ಸರ್, ರೆಗ್ಯುಲರ್ ಆಗಿ ನೀವ್ ಹೆಂಗ್ ಮಾಡ್ತಾ ಇದೀರಾ ಅಂತ ನಾವು ನೋಡ್ತಾನೆ ಇದೀವಿ. ನಾನೇನ್ ಹೇಳ್ತೀನಿ, ಮಾಡಿದ್ರೆ ಕೂಡಲೇ ಫಿಟ್ ಆಗ್ಬಿಡುತ್ತೆ ಅಂತ. 25 ವರ್ಷ ಮಾಡ್ದಂತ ತಪ್ಪನ್ನ ಸರಿ ಮಾಡೋದಕ್ಕೆ ಕಡಿಮೆ ಅಂದ್ರೆ ಒಂದು 10 ವರ್ಷ ಆದ್ರೂ ಆಗುತ್ತೆ. ಬಟ್ ರೆಗ್ಯುಲರ್ ಆಗಿ ನೀವ್ ಅದನ್ನ ಮಾಡ್ತಾ ಇದೀರಾ ಅನ್ನೋದನ್ನ ನಾವು ನೋಡ್ತಾನೆ ಇದೀವಲ್ಲ ಸರ್. ಓಕೆ ಫೈನ್,